ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಭಾಗದ 14 ಕ್ಷೇತ್ರಗಳು ರಂಗೇರ್ತಾ ಇದೆ. ಮತದಾನಕ್ಕೆ 5 ದಿನ ಬಾಕಿ ಇದ್ದು ಪ್ರಚಾರ ಜೋರಾಗಿ ನಡೀತಾ ಇದೆ. ಹಾವೇರಿ ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ಅಬ್ಬರಿಸಿದ್ರೆ, ಯಾದಗಿರಿ ಹಾಗೆ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪವರ್ಫುಲ್ ಕ್ಯಾಂಪೇನ್ ಅನ್ನು ಮಾಡಿದ್ದಾರೆ. ಐದು ದಿನ ಮಾತ್ರ 14 ಕ್ಷೇತ್ರಗಳಲ್ಲಿ ಬಹಿರಂಗ ಮತಬೇಟೆಗೆ ಉಳಿದಿರೋದು 5 ದಿನ ಮಾತ್ರ. ಹೀಗಾಗಿ ಎರಡೂ ಪಕ್ಷಗಳು ಉತ್ತರ ಕರ್ನಾಟಕಕ್ಕೆ ಲಗ್ಗೆ ಹಾಕಿವೆ. ಬಿಜೆಪಿ ಅಭ್ಯರ್ಥಿಗಳ ಪರ ಬಿಜೆಪಿ ಚಾಣಕ್ಯ ಅಮಿತ್ ಶಾ ರೋಡ್ ಶೋ ಸಮಾವೇಶ ನಡೆಸಿದ್ರೆ, ಕೈ ಅಭ್ಯರ್ಥಿಗಳ ಪರ ಸಿಎಂ ಸಿದ್ದರಾಮಯ್ಯ ಫೀಲ್ಡ್ಗಿಳಿದಿದ್ರು. ಹಾವೇರಿ ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ಮತಬೇಟೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲಿ ಅಮಿತ್ ಶಾ ಭರ್ಜರಿ ರೋಡ್ ಶೋ ನಡೆಸಿದ್ರು. ಹಾವೇರಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಪರ ಮತಬೇಟೆ ನಡೆಸಿದ್ರು. ಬಳಿಕ ಹುಬ್ಬಳ್ಳಿಗೆ ಹಾರಿದ ಶಾ ಏರ್ಪೋರ್ಟ್ನಲ್ಲಿ ನೇಹಾ ಪೋಷಕರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ರು. ಬಳಿಕ ನೆಹರು ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಿ ಪ್ರಹ್ಲಾದ್ ಜೋಶಿ ಪರ ಕ್ಯಾಂಪೇನ್ ಮಾಡಿದ್ರು. प्रहलाद जोशी देखने में सीधे साधे हैं, मगर हुबली धारवाड़ का काम आता है तो धड़ाम से मेरे साथ भी झगड़ा कर लेते हैं. ಇತ್ತ ಕಾಂಗ್ರೆಸ್ ಪ್ರಚಾರ ಕೂಡ ಜೋರಾಗಿತ್ತು. ಯಾದಗಿರಿಗೆ ಎಂಟ್ರಿ ಆಗಿದ್ದ ಸಿಎಂ ಸಿದ್ದರಾಮಯ್ಯ ಲೋಕಸಭೆ ಹಾಗೂ ಸುರಪುರ ವಿಧಾನಸಭೆಯ ಉಪಚುನಾವಣೆ ಸಂಬಂಧ ಪ್ರಚಾರ ನಡೆಸಿದ್ರು. ಬಿಜೆಪಿ ಅಭ್ಯರ್ಥಿ ರಾಜು ಗೌಡ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಯವರು ಸುಳ್ಳು ಹೇಳುವ ಫ್ಯಾಕ್ಟರಿ ಅಂತ ಕಿಡಿಕಾರಿದ್ರು. ಎಂತ ಸುಳ್ಳು ಹೇಳ್ತಿರ್ರಿ ಬಿಜೆಪಿಯವರು? ಸುಳ್ಳು ಹುಟ್ಟಿರೋದೇ ಬಿಜೆಪಿಯವರಿಂದ. ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀನಿ, ಈ ಬಿಜೆಪಿ ಇದೆಯಲ್ಲ ಸುಳ್ಳಿನ ಫ್ಯಾಕ್ಟರಿ ಇದ್ದಾಗಿ. ನರೇಂದ್ರ ಮೋದಿ ಆದಿಯಾಗಿ, ಅಮಿತ್ ಶಾ ಆದಿಯಾಗಿ, ನಡ್ಡಾ ಆದಿಯಾಗಿ ಈ ರಾಜೀವ್ ಗೌಡ್ನು ಕತ್ಕೊಂಡಿದ್ದಾನೆ ಸುಳ್ಳು ಹೇಳೋದನ್ನ. ಹೀಗೆ ಒಂದ್ ಕಡೆ ಅಮಿತ್ ಶಾ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಉತ್ತರ ಕಣದಲ್ಲಿ ಪವರ್ಫುಲ್ ಪ್ರಚಾರ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ಟಿವಿ9.